ಆತ್ಮೀಯ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮ್ಮ ಒಂದು ಅಕ್ಷಾ ಸಂಘಟನೆಯಿಂದ ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಏನು ಇಲ್ಲಿ ಸೇರಿದ್ವಿ ಅಂದರೆ ವಿಶೇಷ ಏನಂದರೆ, ನಾವು ಒಂದು ಅಕ್ಷಾ ಸಂಘಟನೆಯ ಒಂದು ರಾಜ್ಯಾಧ್ಯಕ್ಷರಂತ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ಸತತವಾದ 5 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತೊಂದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ. 56,000 ಚಿಲ್ಲರೆ ಪೋಸ್ಟ್ ಅಪ್ರೂವಲ್ ಆಗಿದೆ ಅಂದರೆ ಅದಕ್ಕೆ ಕಾರಣರಾದಂತಹ ಅಕ್ಷಾ ಸಂಘಟನೆಯ ರಾಜ್ಯಾಧ್ಯಕ್ಷರಂತ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯು ಯಾವ ರೀತಿ ಪ್ರತಿ ಜಿಲ್ಲೆಯಿಂದ ಹಿಡಿದು ಫ್ರೀಡಂ ಪಾರ್ಕಿಂದ ಹಿಡಿದು 3-4 ಹೋರಾಟಗಳು, ಬೆಳಗಾಂ ಸೆಷನ್ನಿಂದ ಹಿಡಿದು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಕೈಗೊಂಡಿದ್ರು. ಆ ಹೋರಾಟದ ಪ್ರತಿಫಲವೇ ಇವತ್ತು ನಮಗೆ 56,000 ನೇಮಕಾತಿ ಆಗಿದೆ. ಅಂದರೆ ಮುಖ್ಯವಾಗಿ ಕಾರಣ ಅಂದರೆ ಅಕ್ಷಾ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಾಂತಕುಮಾರ್ ಸರ್ ಅವರು ವೈಯಕ್ತಿಕವಾಗಿ ಯಾವುದೇ ರೀತಿಯಂತಹ ಇದಿಲ್ಲ. ಬಟ್ ವಿದ್ಯಾರ್ಥಿಗಳ ಪರವಾಗಿ ಅವರ ಇಡೀ ಜೀವನವನ್ನೇ ಪ್ರತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವುದೇ ನೋಟಿಫಿಕೇಶನ್ ಆಗಲಿ, ಯಾವುದೇ ರಿಸಲ್ಟ್ ಬರಲಿ, ಯಾವುದೇ ಭ್ರಷ್ಟಾಚಾರ ಕೇಸ್ ತಗೊಳ್ಳಿ ಪ್ರತಿ ಶೂ ಆಗ್ತಾ ಇದೆ ಅಂದರೆ ಅವರು ಕಾಂತಕುಮಾರ್ ಅವರು ವೈಯಕ್ತಿಕವಾಗಿ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಅವರು ಒಂದು ಜೀವನವನ್ನೇ ಮುಡುಪಾಗಿದ್ದಾರೆ. ಅವರಿಗೆ ನಾವು ಈ ಮೂಲಕ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೋಲಾರ ಕಡೆಯಿಂದ ನಮ್ಮ ಸಂಘಟನೆ, ನಮ್ಮ ಜಿಲ್ಲಾ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಜಿಲ್ಲಾ ಸಂಘಟನೆ ಅಧ್ಯಕ್ಷರಾಗಿ ಏನು ನನ್ನನ್ನು ಮಾಡಿದ್ದಾರೆ, ನಾನು ಸಂಘಟನೆ ಮಾಡಿದಾಗಿಂದನೂ ಸಹ ಅವರ ಒಂದು ಕುಮಾರ್ ಅವರ ಯಾವುದೇ ಹೋರಾಟ ಆಗಲಿ, ಯಾವುದೇ ಇದಾಗಲಿ, ಪ್ರತಿಯೊಂದು ಹೋರಾಟಗಳಲ್ಲೂ ನಾವು ನಮ್ಮ ಕೋಲಾರ ಸಂಘಟನೆ ಇದು ಕರ್ನಾಟಕದಲ್ಲೇ ನಮ್ಮ ಅತಿ ಹೆಚ್ಚು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಾಗಿ ಭಾಗವಹಿಸಿ ಯಾವುದೇ ನಮ್ಮ ಕೋಲಾರ ಜಿಲ್ಲೆಯ ಅಕ್ಷಾ ಸಂಘಟನೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸಹ. ಆದ್ದರಿಂದ ಈ ಕೋಲಾರ ಸಂಘಟನೆ ಎಲ್ಲ ವಿದ್ಯಾರ್ಥಿಗಳು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ಒಂದು ನೇಮಕಾತಿಗಳು ಇವಾಗ ಪರ್ವ ಶುರುವಾಗಿದೆ. ವಿದ್ಯಾರ್ಥಿಗಳ ಧ್ವನಿ ಏನು ಅನ್ನೋದು ಇವಾಗ ಸರ್ಕಾರಕ್ಕೆ ಗೊತ್ತಿದೆ. ಅದರ ಕಿಚ್ಚು ಇವಾಗ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆಗಳು ಸಹ ನಮ್ಮ ಅಕ್ಷಾ ಸಂಘಟನೆ ಕಾಂತಕುಮಾರ್ ನೇತೃತ್ವದಲ್ಲಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಅಂತ ಹೇಳ್ತಾ, ಎಲ್ಲ ನಮ್ಮ ಕೋಲಾರ ಸಂಘಟನೆ ನಮ್ಮ ಅಖಿಲ ಕರ್ನಾಟಕ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ, ನಾವು ಕೋಲಾರ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಲಾ? ಈ ದಿನ ಏನು ಕ್ಯಾಬಿನೆಟ್ ಅಲ್ಲಿ ನೇಮಕಾತಿ ಬಗ್ಗೆ ಹೇಳಬೇಕು. ಏನು ಈ ದಿನ ಮೊನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿ 50,000 ಹುದ್ದೆಗಳು ಇವತ್ತು ಸೆಷನ್ ನಲ್ಲಿ ಬಜೆಟ್ ಅಲ್ಲಿ ಮಂಡನೆ ಮಾಡಿದರೆ. ಇದಕ್ಕೆಲ್ಲಕ್ಕೂ ನೇಮಕಾತಿ ಆಗೋದಕ್ಕೆ ಕಾರಣವಾದಂತಹ ಕಾಂತಕುಮಾರ್ ಅವರಿಗೆ, ನಮ್ಮೆಲ್ಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಕಾಂತಕುಮಾರ್ ಅವರಿಗೆ ಧನ್ಯವಾದಗಳು. ಕಾಂತಕುಮಾರ್ ಅವರಿಗೆ